ಚಾಲೆಂಜ್ ಸ್ಟಾರ್ಟ್ ನಾವು ಇವಾಗ 72 ಹೆರ್ಪಿನ್ ಬೆಂಡ್ಸ್ ಇದಾವು. ಅಟ್ ಎ ಟೈಮ್ ಒಟ್ಟಿಗೆ ಕಂಪ್ಲೀಟ್ ಮಾಡ್ತೀವೋ ಅಥವಾ ಸ್ಟಾಪ್ ತಗೋತೀವೋ ನೋಡೋಣ. ಟ್ರಿಪ್ಪಿಗೆ ಬಂದ ಸಹಿತ ಏನಾಗತ್ತೇನೋ ರೋಡ್ ಡ್ಯಾಮೇಜ್ ಆಗಿರ್ಬೋದು, ಆಕ್ಸಿಡೆಂಟ್ ಅನ್ಸುತ್ತೆ. ಇಂಥ ಪ್ಲೇಸ್ ಒಳಗೆ ನೋಡ್ರಿ ಶಿವ ಅಲ್ಲಿ ಐತಿ, ಚಿಕ್ಕದೈತಿ ಕಾನಲ್ ಅನ್ಸುತ್ತಾ. ಜೂಮ್ ಆಗಿ ನೋಡ್ರಿ 625 ಮೇಲೆ ಆಗ್ಯಾವು. ಲಿಟ್ರಲಿ ವಾಮಿಟ್ ಆಯಿತು, ಯಾಕಂತ ಗೊತ್ತಿಲ್ಲ. ಈ ಥರ ಎಲ್ಲೂ ಆಗಿದ್ದಿಲ್ಲ. ಸೈಕ್ ಐತಿ ಮಾತ್ರ ಪ್ಲೇಸ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನಮ್ಮ ರೈಡ್ ಬಂದ್ಬಿಟ್ಟು ಇವತ್ತು ದ ಮೋಸ್ಟ್ ಡೇಂಜರಸ್ ರೋಡ್ ಇನ್ ತಮಿಳ್ನಾಡು ಅಲ್ಲ, ಬಟ್ ಇಂಡಿಯಾ ಒಳಗೆ ಮೋಸ್ಟ್ ಡೇಂಜರಸ್ ರೋಡು. 72 ಹೇರ್ಪಿನ್ ಬೆಂಡ್ಸಿರೋ ರೋಡು. ಟೈಮು ಬಂದ್ಬಿಟ್ಟು ಇವಾಗ 2 ಗಂಟೆ 270 ಕಿಲೋಮೀಟ್ರ್ ಐತಿ. ಎಷ್ಟು ಜಲ್ದಿ ರೀಚ್ ಆಕೀವಿ ಅಂತ ನೋಡೋಣ. ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡಾಯ್ತು. ಸೊ 3 ಬೈಕು, 2 ಎಕ್ಸ್ಪಲ್ಸು, ಒಂದು ಎಕ್ಸ್ಟ್ರೀಮು, 3 ಹೀರೋ ಕಂಪ್ನಿ ತೊಗೊಂಡು ಹೋಗ್ತಾ ಇದ್ದೀವಿ. ನಿಮಗೆ ರೋಡ್ ತೋರಿಸ್ತೀನಿ 72 ಹೇರ್ಪಿನ್ ಬೆಂಡ್ಸ್ ಹೆಂಗಿದಾವೆ ಅಂತೇಳಿ. ಲಾಗ್ ಎಂಡ್ವರೆಗೂ ನೋಡ್ರಿ ಕೊನೆ ತನಕ. ವಿಡಿಯೋ ಅಷ್ಟೇ ಚೆನ್ನಾಗಿ ಸ್ಕೇರಿ ಆಗಿರುತ್ತೆ. ಇವಾಗಲ್ಲ ಬೆಳಗ್ಗೆ ನಿಮಗದು ವ್ಯೂ ತೋರಿಸ್ತೀನಿ, ಮ್ಯಾಪ್ ಒಳಗಡೆ ನಿಮಗೆ ರೂಟ್ ತೋರಿಸ್ತೀನಿ ಹೆಂಗೈತೆ ಅಂತೇಳಿ. ಬರೀ ಮ್ಯಾಪ್ ಒಳಗೆ ನೋಡಿದ್ರೇ ಅಷ್ಟು ಸಖತ್ತಾಗೈತದು ರೋಡು. ಇನ್ನು ಅಲ್ಲಿ 72 ಹೇರ್ಪಿನ್ ಬೆಂಡ್ಸ್ ಹೆಂಗಿದಾವೆ ಅಂತೇಳಿ. ಓಹೋ ಹೆಲ್ಮೆಟ್ ಅಲ್ಲೇನಿಲ್ಲ ಬ್ರೋ, ಇದು ಬೇಡ, ಆರಾಮಾಗಿ ಹೋಗ್ರಿ. ಆ ರೂಟ್ ತೋರಿಸ್ತೀನಿ ಹೆಂಗಿದೆ ಅಂತೇಳಿ. ವಿಡಿಯೋ ಕೊನೆವರೆಗೂ ನೋಡ್ರಿ. ಇವಾಗ ಹೇವೇ ಬಂದು ಹತ್ತಿದ್ವಿ. ಇನ್ನು 241 ಕಿಲೋಮೀಟ್ರ್ ಐತಿ. ಫ್ಯಾನಿನ ಗಾಡಿ ನೋಡ್ರಿ ಎಷ್ಟು ದೊಡ್ಡದೈತಿ. ಇವಾಗ ಡೈರೆಕ್ಟ್ ಸೇಲಂ ಹೋಗ್ತೀವಿ. ಸೇಲಮಿಂದ ನೆಕ್ಸ್ಟ್ ಆ ಕಡೆ ಬೆಳಗ್ಗೆ ಸನ್ರೈಸ್ ವ್ಯೂ ಸಿಗುತ್ತೆ, ತೋರಿಸ್ತೀನಿ ಅಂತ ನಿಮ್ಗೆ. ಇನ್ನೇನು ಮಾನ್ಸೂನ್ ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರು ಇದ್ದೀರಿ ಒಂದು ಗ್ರೂಪ್ ಮಾಡ್ಕೊರಿ, ಬೇಗ ಚಾಲೋ ಮಾಡ್ರಿ ಟ್ರಿಪ್ ಹೊಡ್ಯಾಕ. ಟ್ರಿಪ್ಪಿಗೆ ಬಂದ ಸಹಿತ ಏನಾಗತ್ತೇನೋ ರೋಡ್ ಡ್ಯಾಮೇಜ್ ಆಗಿರ್ಬೋದು, ಆಕ್ಸಿಡೆಂಟ್ ಅನ್ಸುತ್ತೆ. ಬರೀ ಒಂದು ಆಕ್ಸಿಡೆಂಟ್ ಆಗಿದ್ದಕ್ಕೆ ಇಷ್ಟೊಂದು ಟ್ರಾಫಿಕ್ಕು. ಅಯ್ಯೋ, ಮಳೆ ಗುಡ್ಡ ಕುಸ್ತೈತಾ ಏನು, ಗಾಡಿ ಏನೋ ಆಗೈತೆ. ಬಟ್ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಕರೆಕ್ಟಾಗಿ. ಏನು ನೇಚರ್ ಗುರು ಇದು. ಇವಾಗಲೇ ಇನ್ನು ಹಿಂಗಿದೆ, ಇನ್ನು ಮುಂದೆ ಹೆಂಗಿರ್ಬೋದು ನೋಡ್ರಿ. ಸೈಡು ನೇಚರ್ ಹೆಂಗಿದೆ ಅಂತ ಸ್ವರ್ಗಾಗೋದು. ಎಷ್ಟೊಂದು ಗಾಡಿ ಇಲ್ಲಿ ನೋಡ್ರಿ. ಮತ್ತೊಂದು ಮೇ ಬಿ ಇನ್ನೂ ರೋಡ್ ಬರ್ತಿರ್ಬೋದು. ಇದು ಅದಕ್ಕೆ ಇದೆಲ್ಲ ಮಾಡ್ತಿದ್ದಾರೆ. ತೋರಿಸ್ಬೇಕಲ್ಲ ನಮ್ಮ ಜನಕ್ಕೆ ಈ ಸ್ಟೇಟ್ ಹೆಂಗಿದೆ, ನಮ್ಮ ಸ್ಟೇಟ್ ಹೆಂಗಿದೆ, ಹೆಂಗೆ ಡೆವಲಪ್ ಮಾಡ್ತಿದ್ದಾರೆ ಏನಂತ ಗೊತ್ತಾಗೋದಲ್ಲ. ನೋಡ್ರಿ ಎಷ್ಟು ಚೆನ್ನಾಗೆಲ್ಲ ಮಾಡ್ತಿದ್ದಾರೆ. ಫುಲ್ಲು ಲಾಂಗ್ ಆಗಿ ಟ್ರಾಫಿಕ್ ಆಗೈತೆ. ಮೇ ಬಿ ರೋಡ್ ಕನ್ಸ್ಟ್ರಕ್ಷನ್ಸ್ ಸಲುವಾಗಿ ಆಗೈತೋ ಅಥವಾ ಮುಂದೆ ಏನಾದರೂ ಅಪಘಾತ ಗೊತ್ತಿಲ್ಲ. ಇವನು ಫೋನ್ ನೋಡ್ತಿದ್ದಾನೆ, ಎತ್ತ ಗಾಡಿ ಓಡಿಸ್ತಿದ್ದಾನೆ ಗುರು. ನೋಡ್ರಿ ಎಷ್ಟು ಸಖತ್ತಾಗೈತೆ ವ್ಯೂ ಅಂತ. ಸನ್ರೈಸ್ ಆ ಕಡೆ ಆಗ್ತೈತೆ, ಸೂರ್ಯ. ಇನ್ನೊಂದು ಮಾರ್ನಿಂಗ್ ಬ್ರೇಕ್ ತೊಗೊಂಡ್ವಿ. ಗುರು ಇವಾಗ ಎಕ್ಸ್ಟ್ರೀಮ್ ಹಿಡ್ದಾನ. ನಾಗರಾಜ್ ಅವ್ರು ಹಿಂದೆ ಬರತ್ತಾರ, ಅವ್ರು ಎಕ್ಸ್ಪಲ್ಸ್ ಹಿಡ್ದಾರ. ನಾನೇ ಹಿಡ್ದೀನಿ. ಅದನ್ನು ಮುಂದೆ ನೋಡ್ತೀನಿ ಎಕ್ಸ್ಟ್ರೀಮು. ಆಲ್ರೆಡಿ ನನ್ನ ಫ್ರೆಂಡ್ ಹೊಡ್ದಿನಲ್ಲ. ಇವಾಗ ಬ್ಯೂಟಿಫುಲ್ ನೇಚರ್ ಐತೆ. ನೋಡ್ರಿ ಇಬ್ಬರು ಹೊಂಟಾರ, ಹೋಗೋಣ ಅಂತ. ಸೇಲಂ ದಾಟಿ ಮುಂದೆ ಬಂದ್ವಿ. ಈ ಕಡೆ ಸೀದಾ ಹೈವೇ ಐತಿ, ಮಧುರೈ ರೂಟ್ ಹೋಗುತ್ತಾ. ಸೊ ಈ ಕಡೆ ಇಲ್ಲೇ ಒಳಗೆ ಹೋಗ್ಬೇಕು ಕೊಳ್ಳಿ ಹಿಲ್ಸ್ಗೆ. ಇವ್ರು ಇನ್ನೂ ಇಬ್ಬರು ಬರೋವಲ್ರು. ನಾವಂತೂ ಆಲ್ರೆಡಿ ಬಂದು ನಿಂತೀವಿ. ಬೈಕ್ ಹೊಡ್ಯಾತಾರೋ, ಎತ್ತಿನ ಬಂಡಿ ಹೊಡ್ಯಾತಾರೋ. ಎಲ್ಲಿ ನೋಡಿದ್ರು ಬರೀ ಬೆಟ್ಟ ಗುಡ್ಡ. ಇದು ಕಾರಾವಳಿ ಅಂತ. ಇಲ್ಲಿಂದಾನೇ ಕೊಳ್ಳಿ ಹಿಲ್ಸ್ ಹೇರ್ಪಿನ್ ಬೆಂಡ್ ಸ್ಟಾರ್ಟ್ ಆಕ್ಕಾವು. ಸೊ ಇವಾಗ ಇಲ್ಲೇ ಟಿಫಿನ್ ಮಾಡ್ಕೊಂಡ್ವಿ. ಎಲ್ಲ ಚೆನ್ನಾಗದವು. ಇಲ್ಲೇ ತಮಿಳ್ನಾಗ ಬರೆದ್ಬಿಟ್ರೆ ಇಂಗ್ಲೀಷ್ನಾಗ ಸಹಿತ ಬೋರ್ಡ್ ಇಲ್ಲ. ನೋಡಿ ಕಲ್ಕೋರಿ ನಮ್ಮ ಕರ್ನಾಟಕದವ್ರು. ಅವ್ರ ಭಾಷೆ ಹೆಂಗೆ ಬಿಟ್ಕೊಟ್ಟಿಲ್ಲ. ಈ ಥರ ಎಲ್ಲ ಕಡೆ ಇರಬೇಕು ನಮ್ಮ ಭಾಷೆ ಅನ್ನೋದು. ಚಾಲೆಂಜ್ ಸ್ಟಾರ್ಟ್ ನಾವು ಇವಾಗ 72 ಹೇರ್ಪಿನ್ ಬೆಂಡ್ಸ್ ಇದಾವು. 72 ಹೇರ್ಪಿನ್ ಬೆಂಡ್ಸ್ನ ಅಟ್ ಎ ಟೈಮ್ ಒಟ್ಟಿಗೆ ಕಂಪ್ಲೀಟ್ ಮಾಡ್ತೀವೋ ಅಥವಾ ಸ್ಟಾಪ್ ತಗೋತೀವೋ ನೋಡೋಣ. ಈಗ ಎಕ್ಸ್ಟ್ರೀಮ್ ಹೋಗೈತಿ, ಇನ್ನೊಂದು ಎಕ್ಸ್ಪಲ್ಸ್ ಹೋಗೈತಿ. ನಾನು ಹೋಗತ್ತೀನಿ ಈಗ. ಬರ್ರಿ, ಕೌಂಟ್ ಡೌನ್ ಸ್ಟಾರ್ಟ್. ಲೆಟ್ಸ್ ಸ್ಟಾರ್ಟ್ 1. ಫೋಟೋಶೂಟ್. ಡೋಂಟ್ ಯೂಸ್ ಮೊಬೈಲ್ ಫೋನ್. ಓಕೆ ಸರ್. ಅದಕ್ಕೆ ಚಾರ್ಜ್ ಹಾಕ್ಬಿಟ್ಟಿದ್ದೀವಿ, ಚಾರ್ಜ್ ಇರಲಿ ಅಂತೇಳಿ. ಏನು ಗುರು, ಕಾಡು. ಒಂದು ಆನೆ, ಹುಲಿ, ಚಿರತೆ ಏನಾದರೂ ಬರಲಿ. ಚೆಕ್ ಪೋಸ್ಟು, ಬಟ್ ಏನು ಚೆಕ್ ಮಾಡತ್ತಿಲ್ಲ. ಕೊಳ್ಳಿ ಹಿಲ್ಸ್ ಪೆಟ್ರೋಲ್ ಐತಿ. ಎಟ್ ಎ ಟೈಮ್ ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಬರ್ರಿ ಈ ಪ್ಲೇಸಿಗೆ ಬರ್ರಿ. ಬೆಂಗಳೂರಿಂದ ಭಾಳ ದೂರ ಇಲ್ಲ, ಒಂದು 200-250 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಬಟ್ ಬಂದಲ್ಲಿ ಪ್ಲಾಸ್ಟಿಕ್ ಅಥವಾ ಬಾಟಲ್ಸ್ ಆಗಲಿ ಏನೋ ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇಲ್ಲಿ ಈ ಥರ ಎಲ್ಲ ಬಿಟ್ಬಿಡ್ರಿ. ಇವನ್ನೆಲ್ಲ ಮನೆಗೆ ಇಟ್ಕೋರಿ. ಓಕೆ,
ಲಾಸ್ಟ್ ಟೈಮ್ ವಾಲ್ಪರಾಯ್ ಹೋದಾಗ ಎಷ್ಟು ಸಮಥಿಂಗ್ ಇತ್ತು, 72 ಇದಾವು. ಎಲ್ಲರೂ ಮೇಲೆ ಕಾಣ್ತಿರ್ಬೋದು ರೋಡು. ಅನಿಮಲ್ಸ್ ಏನಿಲ್ಲ ಅನ್ಸುತ್ತೆ. ಟಿಫಿನ್ ಅಂತೂ ಮಾಡ್ಕೊಂಡಿವಿ ಅಲ್ಲೇ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಸಡನ್ ಆಗಿ ಗಾಡಿ ಬರ್ತಿರ್ತಾವು. ಆಕ್ಚುಲಿ ಡಬಲ್ ಸೀಟ್ ಇದೀವಿ, ಸಿಂಗಲ್ ಇದ್ರೆ ಇನ್ನೂ ಮಜಾ ಬರೋದು. ಇವ್ರು ಲೋಕಲ್ಸ್ ಅವ್ರಿಗೆಲ್ಲ ಅಡ್ಡಾಡಿ ರೂಢಿ ಆಗ್ಬಿಟ್ಟಿರುತ್ತೆ. ಈ ತರ ಗಾಡಿಗಳು ಬರ್ತಿರ್ತವೆ, ಕೇರ್ಫುಲ್ ಆಗಿರ್ಬೇಕು ಅಷ್ಟೇ. ಬರೋರು ರ್ಯಾಶ್ ಆಗಿ ಡ್ರೈವ್ ಮಾಡಬೇಡ್ರಿ, ಯಾಕಂದ್ರೆ ಬೈಕ್ಸ್ ಆಗಲಿ ಏನಾಗಲಿ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಗಾಡಿಗಳೆಲ್ಲ ಇರುತ್ತೆ. ಬಂದು ಆರಾಮಾಗಿ ಸ್ಲೋ ಆಗಿ ಹುಷಾರಾಗಿ ಹೋಗ್ರಿ, ಬಟ್ ಮೂಮೆಂಟ್ನ ಎಂಜಾಯ್ ಮಾಡಿರಿ ಅಷ್ಟೇ. ಅದು ಬಿಟ್ಟು ರ್ಯಾಶ್ ಆಗಿ ಡ್ರೈವ್ ಮಾಡಿ ಬಿದ್ದರೆ ಕೆಳಗಡೆ ಹೋದರೆ ಮುಗೀತು. ಇವು ಸೇಫ್ಟಿ ಇದ್ದಾವೆ, ಕೆಲವೊಂದು ಸರಿ ಸೇಫ್ಟಿ ಇರೋದಿಲ್ಲ. ನಮ್ಮ ಗುರುನ್ ರೈಡ್ ನೋಡ್ರಿ ರೈಡು ಹೋಗ್ತಾವನೆ. ಈ ರೋಡ್ ಬಂದ್ಬಿಟ್ಟು ಬೈಕರ್ಸ್ಗಳಿಗೆ ತಾನಾನೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗೈತೆ ರೋಡ್ ಮಾತ್ರ. ನೋಡ್ರಿ ಈ ಥರ ಕಾರ್ಗಳು ಬರ್ತಿರ್ತವೆ ಸಡನ್ನಾಗಿ. ಅದನ್ನು ವಿಡಿಯೋ ನೋಡೋದಲ್ಲ, ಇಲ್ಲಿ ಬಂದು ಫೀಲ್ ಮಾಡಬೇಕು, ಅನುಭವಿಸ್ಬೇಕು, ಅಂದಾಗಲೇ ಗೊತ್ತಾಗೋದು. ಲೈಟಾಗಿ ಒಂದು ಸ್ವಲ್ಪ ಕ್ಲೈಮೇಟು ಮಳೆಗಳ ಇದ್ದರೆ ಸಖತ್ತಾಗಿರೋದು. ಇನ್ನೂ ಮಾನ್ಸೂನ್ ಸ್ಟಾರ್ಟ್ ಆಗಿಲ್ಲ. ಈ ಥರ ರೈಡ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಟಿಫಿನ್ ಮಾಡ್ಕೊಂಡು ಬರ್ರಿ, ಇಲ್ಲ ಮೇಲೆ ಬರಬೇಕಾದ್ರೆ ನೀವೇನು ತೊಗೊಂಡು, ಯಾಕಂದರೆ ತಲೆ ಚಕ್ರ ಬರೋ ಚಾನ್ಸಸ್ ಇರುತ್ತೆ. ನೀವು ಫಿಸಿಕಲಿ ಅಥವಾ ಮೆಂಟಲಿ ಸ್ಟ್ರಾಂಗ್ ಇದ್ರೆ ಅಂದರೆ ಮಾಡ್ಬೋದು, ಇಲ್ಲ ವಾಮಿಟ್ ಆಗುತ್ತೆ, ಸೊ ತಲೆ ಚಕ್ರ ಬರುತ್ತೆ ಅಂತಂದರೆ ಟ್ಯಾಬ್ಲೆಟ್ ಹಿಡ್ಕೋರಿ, ಇಲ್ಲ ಏನಾದರೂ ಫ್ರೂಟ್ಸು ಏನಾದರೂ ತೊಗೊಂಡು ಬರ್ರಿ. ವಾಟರ್ ಬಾಟ್ಲ್ ಒಂದು ಕ್ಯಾರಿ ಮಾಡಿರಿ, ನೀರು ಕುಡಿತಾ ಇರ್ರಿ. ಗೈಸ್ ವ್ಯೂ ನೋಡ್ರಿ ಎಷ್ಟು ಸಖತ್ತಾಗೈತಂದ್ರೆ ನೋಡ್ರಿ. ಬಿಟ್ರಿ ಹಿಂಗೆ ಇಲ್ಲಿ ನೋಡ್ರಿ, ಇಲ್ಲಿ ಹಿಂಗೆ ಹೋಗ್ಬೋದು. ಡ್ರಂಕ್ ಆ್ಯಂಡ್ ಡ್ರೈವ್ ಕಿಲ್ಸ್ ಯುವರ್ ಲೈಫ್. ಎಕ್ಸಾಕ್ಟ್ಲಿ. ಗಾಡಿ ಇಲ್ಲೇ ಹಾಕಿದೀವಿ, ಇವ ಎಲ್ಲಿ ಬೇಕಲ್ಲಿ ಹಾಕ್ತಾನೆ. ಏಯ್ ಗಾಡಿ ಇಲ್ಲಿ ಹಾಕ್ ಬಾ, ಫೋಟೋ ತೆಗಿತೀನಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಹೆರ್ಪಿನ್ ಬಿನ್ಸಲ್ಲಿ ನೀವು ಕರ್ವಿಂಗಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಸೊ ಇವಾಗ ತಾನೇ ವ್ಯೂ ಪಾಯಿಂಟ್ ನೋಡಿದ್ರಿ, ನೆಕ್ಸ್ಟ್ ಏನೋ ಪ್ಲೇಸ್ ಇದಾವೆ ನೋಡ್ರಿ. ಇಲ್ಲಿ ರೋಡ್ ಎಷ್ಟು ಡೀಪ್ ಆಗೈತಂತ. ಸಡನ್ನಾಗಿ ಗಾಡಿ ಬರ್ತಿರುತ್ತೆ, ಕೆಲವೊಂದು ಸರಿ ರಿವರ್ಸ್ ತೊಗೊಳ್ಳೇಬೇಕು, ಇಲ್ಲ ನಿಂತ್ಕೋಬೇಕು. ಹೋಗ್ಬಾರ್ದು ಬ್ರೋ. ಇರಿ ಕಟ್ ಆಗೋ ಚಾನ್ಸಸ್ ಇರೋಲ್ಲ ಗಾಡಿಗಳು. ಒಂದು ಪ್ರಕಾರ 2 ಇಯರ್ಬಡ್ಸ್ ಹಾಕೊಂಡು ಹೊಡಿತಿದ್ದಾನೆ ಗಾಡಿನ. ಗಾಡಿ ಹಾರ್ನಿ ಹೆಂಗೆ ಕೇಳಬೇಕು. 39 ನೆಕ್ಸ್ಟ್ 40. ಆಲ್ರೆಡಿ ಅರ್ಧ ಕಂಪ್ಲೀಟ್ ಮಾಡಿದ್ದೀವಿ. ಒಂದು ವ್ಯೂ ಪಾಯಿಂಟ್ ಹತ್ರ ಸ್ಟಾಪ್ ಹಾಕೊಂಡಿದ್ದೀವಿ, ಯಾಕಂದರೆ ಫೋಟೋ ಶೂಟ್ ತೊಗೊಂಡಿವಿ. ವ್ಯೂ ಪಾಯಿಂಟ್ ಸಖತ್ತಾಗಿತ್ತು. ಇಲ್ಲಾಂದರೆ ನಾವು ಟೋಟಲ್ ಆಗಿ ಒಟ್ಟಿಗೆ ಮುಗಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಕೇಳಲ್ಲ, ಫೋಟೋ ಶೂಟ್ ಓದ್ತಿದ್ದೇ ಇರುತ್ತಲ್ಲ. 60 ಏರ್ಪಿನ್ ಬೆಂಡ್ಸ್, 60ನೇದ್ದು. ಕೆಳಗಡೆ ಸ್ವಲ್ಪ ನಾರ್ಮಲ್ ಆಗಿತ್ತು, ಮೇಲೆ ಬರ್ತಾ ಫುಲ್ ಸ್ಕೇರಿ ಆಗಿದ್ದಾವೆ. ಈ ಪ್ಲೇಸಿಗೆ ಬಂದು ಈ ಏರ್ಪಿನ್ ಬೆಂಡ್ಸ್ನ ಬೀಟ್ ಮಾಡ್ರಿ, ಸಖತ್ ಮಜಾ ಬರುತ್ತೆ. ಸಡನ್ ಆಗಿ ಬರ್ತಿರ್ತಾವೆ ಗಾಡಿಗಳೆಲ್ಲ ನೋಡ್ರಿ. ಹಿಂಗೆ ಬರ್ತಾ ಇರ್ತಾವೆ. ರೂಟ್ ಮಾತ್ರ ಸಿಂಗಲ್ ರೂಟೇ. ಕೋಲ್ಡು, ಸ್ವಲ್ಪ ವೆದರ್ ಸಖತ್ತಾಗಿರ್ಬೇಕಿತ್ತು, ಅದು ಒಂದೇ ಮಿಸ್ ಆಯಿತು. ಬಟ್ ಕೋಲ್ಡ್ ಚೆನ್ನಾಗಿದೆ, ಮಳೆ ಪ್ಲಸ್ ಪಾಯಿಂಟ್. ವ್ಯೂ ಎಷ್ಟು ಸಖತ್ತಾಗೈತೆ ಅಂತ ಹೇಳಿ. ಬಾ 1000 ಮೀಟರ್ಸ್. ಇದು 62. ಇಷ್ಟು ಬೇಗ ಕಂಪ್ಲೀಟ್ ಆಯಿತಾ? ಇದ್ರ ಮೇಲೆ ರೈಲ್ವೆ ಇದ್ರೆ ಎಷ್ಟು ಸಖತ್ತಾಗಿರೋದು. ಮೇ ಬಿ 72 ಏರ್ಪಿನ್ ಬಿನ್ಸ್ ಕಂಪ್ಲೀಟ್ ಆಯ್ತು ಅನಿಸುತ್ತೆ. ಎಲ್ಲಿ ಕಂಪ್ಲೀಟ್ ಆಗುತ್ತೋ, ಚೆಕ್ ಪೋಸ್ಟ್ ಇರುತ್ತಲ್ಲ, ಬೋರ್ಡ್ ಎಲ್ಲೂ ಬರ್ತಾ ಇಲ್ಲ, ಬಂದರೆ ಗೊತ್ತಾಗೋದು. ಯಾವುದೋ ಊರು ಬಂತಿದ್ದು, ಕೊಳ್ಳಿ ಊರು ಆಯ್ತು. ಇವರು ಇಂಗ್ಲೀಷಲ್ಲಿ ಸಹಿತ ಬೋರ್ಡ್ ಹಾಕಿರಲ್ಲಪ್ಪ. 850 ಹಾಕ್ಸ್ಲಾ? 250. 250. 250. ಇಲ್ಲಿ ಈ ಕಡೆ ಸೈಡ್ ಕೊಳ್ಳಿ ಹಿಲ್ ಸೈಡ್ ಯಾರಾದರೂ ಬರ್ತೀರಂದರೆ ಮೊದಲೇ ಸ್ವಲ್ಪ ರೆಸಾರ್ಟ್ ಬುಕ್ ಮಾಡಿ ನೋಡ್ಕೊರಿ. ನಿಮಗೆ ರೆಸಾರ್ಟ್ ಸಿಗೋದು ಸ್ವಲ್ಪ ತುಂಬ ಕಷ್ಟ, ಯಾಕಂದರೆ ಆಲ್ಮೋಸ್ಟ್ ಎಲ್ಲೂ ಸಿಗೋಲ್ಲ. ನಾವು ಸಿಕ್ಕಾಪಟ್ಟೆ ಸುತ್ತಾಡಿದ್ದೀವಿ, ಅಟ್ಲೀಸ್ಟ್ ಲಾಸ್ಟ್ ಸಿಕ್ತು. ಸೊ ಬುಕ್ ಮಾಡ್ಕೊಂಡ್ರೆ ಚಲೋ. ಇಲ್ಲಿದೆ ನೋಡಿ RV ಅಂಥೇಳಿ, ಸಖತ್ತಾಗಿದೆ ರೆಸಾರ್ಟ್ ಮಾತ್ರ. ಸ್ವಲ್ಪ ನಾರ್ಮಲ್ ಆಗಿದ್ದಾವೆ ಪ್ರೈಸು, ಅಷ್ಟೇನು ಜಾಸ್ತಿ ಇಲ್ಲ. ರೂಮ್ಸ್ ಎಲ್ಲ ಕ್ಲೀನಿಂಗ್ ಐತೆ, ಗಾಡಿ ಪಾರ್ಕಿಂಗ್ ಐತೆ, ಫೈರ್ ಕ್ಯಾಂಪಿಂಗ್ ಐತೆ, ಬೆಸ್ಟ್ ಐತೆ ಸಖತ್ತಾಗಿ. ಇವಾಗ ರೂಮೆಲ್ಲ ಮಾಡಿದ್ವಿ. ನೆಕ್ಸ್ಟು ಇಲ್ಲಿ ಒಂದು ಫಾಲ್ಸ್ ಐತಿ ಮತ್ತು ಟೆಂಪಲ್ ಐತಿ, ಜಳಕೊಟ್ಟಿವಿ. ಸೊ ನಮ್ಮದು ಸ್ಟಾರ್ಟ್ ಆಗೈತಿ. ಇಬ್ಬರು ರೆಡಿ ಆಗ್ಯಾರ, ಹೊರ ಹೊಂಟದ. ಇಲ್ಲಿ ನೆಕ್ಸ್ಟು ಫಾಲ್ಸಿಗೆ ಹೋಗ್ಬಿಟ್ಟು ಫಾಲ್ಸಲ್ಲಿ ಸ್ನಾನ ಮಾಡ್ಕೊಂಡು ಟೆಂಪಲನ್ನು ತೋರಿಸ್ತೀವಿ. ಲಿಟ್ರಲಿ ಫಾಲ್ಸ್ ನೋಡೋಕೆ ಬಂದೀವಿ, ಇಷ್ಟು ಬೇಜಾರಾಗತೈತಿ. ಅಲ್ಲಿ ನೋಡ್ರಿ ಎಷ್ಟು ನೀರು ಬೀಳತೈತಿ. ನೀರು ಎಲ್ಲಿ ಹರಿಬೇಕು ಗೊತ್ತಾಗತ್ತಿಲ್ಲ. ಅದು ಇಲ್ಲಿ ಹರಿಯಾತವ ನೋಡಿ. ಇದು ನೀರು ಇಲ್ಲಿ ನೀರು ಸಮುದ್ರ ಹರಿದಂಗೆ ಹರಿಯಾತೈತಿ, ಬಟ್ ಸ್ಟಿಲ್ ನಾವು ಜಾಕ ಮಾಡಕ್ ಹಂಗಿಲ್ಲ. ಇಲ್ಲಿ
ಮುಂದೆ ಹೊಂಟೇನಿ ಎಲ್ಲರಿಗೂ ತೋರಿಸ್ತಂತ ನೇಚರ್ ಸಖತ್ ಬಟ್ ಮಳೆ ಆಗಿದ್ರು ಅವನು ಮಾಡಕ್ಕೆ ಇಲ್ಲೊಬ್ರು ಮತ್ತೆ ಲಾಗರ್ ಬಂದರು ನ್ಯೂ ಲಾಗರ್